ನಡು ರಸ್ತೆಯಲ್ಲೇ ಲಾರಿ ಚಾಲಕನೋರ್ವನ ಮೇಲೆ ಎಎಸ್ಐ ಓರ್ವರು ಹಲ್ಲೆ ಮಾಡಿರುವಂತಹ ಒಂದು ವಿಡಿಯೋ ಇದೀಗ ಬಹಳ ವೈರಲ್ ಆಗಿದೆ. ಅದರಲ್ಲೂ ಅಡ್ಡಾದಿಡ್ಡಿಯಾಗಿ ಲಾರಿ ಚಲಾಯಿಸಿದ ಅಂತ ಆರೋಪಿಸಿ ಎಎಸ್ಐ ಹೀಗೆ ಥಳಿಸಿರೋದು ಅಂತೇಳಿ ಗೊತ್ತಾಗ್ತಾ ಇದೆ. ಹೊಸಕೋಟೆ ನಗರದ ವರದಾಪುರ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಬಳಿ ವರದಾಪುರದ ಬಳಿ ಚಾಲಕನ ಮೇಲೆ ಹಲ್ಲೆ ನಡೆಸಿರೋದು ಹೊಸಕೋಟೆಯ ಎಎಸ್ಐ ಅಂತೇಳಿ ಗೊತ್ತಾಗ್ತಾ ಇದೆ. ಎಎಸ್ಐ ಸಿದ್ದರಾಜು ಹಲ್ಲೆ ನಡೆಸುವಂತ ದೃಶ್ಯಗಳು ರೆಕಾರ್ಡ್ ಆಗಿದೆ. ಸ್ಥಳೀಯರ ಮೊಬೈಲ್ನಲ್ಲಿ ಈ ದೃಶ್ಯಗಳೆಲ್ಲ ಸೆರೆಯಾಗಿದೆ. 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಅಲ್ಲಿಯ ವಿಡಿಯೋ ಸದ್ಯ ನಾನು ಮೊದಲು ಹೇಳಿದಾಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜೊತೆಗೆ ಎಎಸ್ಐ ಈ ತರ ವರ್ತಿಸಬಾರ್ದಿತ್ತು, ಆತನ ವರ್ತನೆ ಸರಿ ಇಲ್ಲ ಅನ್ನುವಂಥ ರೀತಿಯಾಗಿಯೂ ಕೂಡ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ನವೀನ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನವೀನ್, ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಈ ತರ ಲಾರಿ ಚಾಲನೆ ಮಾಡೋರು ಅತಿಯಾಗಿ ಅಥವಾ ತುಂಬಾ ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಸಹಜವಾಗಿ ಸಿಟ್ಟು ಬರುತ್ತೆ. ಪೊಲೀಸರು ಆ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಕಳ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಇಲ್ಲೇನಾಗಿರೋದು ಅಂತೇಳಿ ನವೀನ್? ಖಂಡಿತ ಮಾಲ್ತೇಶ್, ಏನೊಂದು ರಸ್ತೆ ಹೊಸಕೋಟೆ ಮುಖಾಂತರ ಏನು ಇಂಡಿಯನ್ ಆಯಿಲ್ ಐವಸಿಗೆ ಹೋಗ್ತಿರ್ತಕ್ಕಂಥ ಲಾರಿಯನ್ನ ಏನು ಆ ಪೊಲೀಸ್ ಸಿದ್ದರಾಜು ತಡೆದ್ರು. ಆದ್ರೆ ವೇಳೆ ತಡೆದೇ ಅಡ್ಡದಿಡ್ಡಿಯಾಗಿ ಲಾರಿಯನ್ನು ಚಾಲನೆ ಮಾಡ್ಕೊಂಡು ಹೋದ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಲಾರಿಯನ್ನ ಹಿಂಬಾಲಿಸ್ಕೊಂಡು ಹೋದಂತ ಎಎಸ್ಐ ಸಿದ್ದರಾಜು ಅಲ್ಲಿ ಆ ರಸ್ತೆಯಲ್ಲಿ ಲಾರಿಯನ್ನ ತಡೆದು ಅದರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಈಗ ಸ್ಥಳೀಯರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಏನು ಎಎಸ್ಐ ಸಿದ್ದರಾಜು ಸ್ಥಳೀಯ ಲಾರಿ ಚಾಲಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಆ ದೃಶ್ಯಗಳು ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆ ಹಿಡಿದ್ದಾರೆ. ಜೊತೆಗೆ ಏನು ಲಾರಿ ಚಾಲಕ ತಪ್ಪು ಮಾಡಿದಲ್ಲಿ ಠಾಣೆಗೆ ಕರ್ಕೊಂಡೋಗಿ ಅವನಿಗೆ ಬುದ್ಧಿ ಕಲಿಸೋದು, ನಡು ರಸ್ತೆಯಲ್ಲಿ ರೋಡಿಗಳ ರೀತಿ ವರ್ತನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರ ಮೇಲೆ ಈಗ ಸಾರ್ವಜನಿಕರು ಸಹ ಒಂದು ಆಕ್ರೋಶನ ವ್ಯಕ್ತಪಡಿಸಿದರು. ಮತ್ತು ನಡು ರಸ್ತೆಯಲ್ಲಿ ಈ ರೀತಿ ಹಿಗ್ಗಾಮುಗ್ಗ ತಿಳಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ನಿಟ್ಟಿನಲ್ಲೂ ಸಹ ಈಗ ಪೊಲೀಸ್ ಪೇದೆಯ ಒಂದು ಕ್ರಮವನ್ನ ಈಗ ಸಾರ್ವಜನಿಕರು ಒಂದು ಆ ಕ್ರಮದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ನವೀನ್. ಅಂದ್ರೆ ಪೊಲೀಸರು ಸ್ವಲ್ಪ ತಾಳ್ಮೆ ಕಳ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಆ ಡ್ರೈವರ್ ಆ ಮಟ್ಟಿಗೆ ಏನಾದ್ರು ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ನ ಅಲ್ಲಿ, ಅಥವಾ ಪೊಲೀಸರು ಸುಖ ಸುಮ್ಮನೆ ಈ ತರ ಪಾಪ ಯಾರೋ ವ್ಯಕ್ತಿ ಸಿಕ್ತ ಅಂತೇಳಿ ಆತನ ವಿರುದ್ಧವಾಗಿ ಈ ತರ ದೌರ್ಜನ್ಯ ತೋರಿರೋದೋ ಗೊತ್ತಿಲ್ಲ. ಬಟ್ ಬಹುಶಃ ಕೀಗಾಗಿ ಅಂತ ಕಾಣಿಸುತ್ತೆ, ಗಾಡಿ ಕೀ ಕೊಡು ಅಂತೇಳಿ ಆಗಾಗ ಪೊಲೀಸಿಗೆ ತಾಳ್ಮೆಗೆಟ್ಟು ಆತನನ್ನ ಪೀಡಿಸ್ತಾ ಇದ್ದಿದ್ದೋ ಅಥವಾ ಒತ್ತಾಯಿಸ್ತಾ ಇದ್ದಿದ್ದೋ ಗೊತ್ತಾಗ್ತಾ ಇತ್ತು. ನೋಡ್ಬೇಕಿದೆ. ಬಟ್ ಏನಾದರೂ ಚಾಲಕನ ಹಾವಭಾವ ನೋಡಿದ್ರೆ ಏನಾದರೂ ಕುಡ್ದೇನಾದ್ರು ಡ್ರೈವಿಂಗ್ ಮಾಡ್ತಾ ಇದ್ರ ಅಥವಾ ಪೊಲೀಸ್ ಬಂದಂತ ಕಾರಣಕ್ಕಾಗಿ ಭಯ ಬಿದ್ದು ಆ ಥರ ಆತನ ವರ್ತನೆ ಇದೆಯೋ ಗೊತ್ತಿಲ್ಲ. ಬಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಇದೆಯಲ್ಲ, ಇದು ಸಹಜವಾಗಿ ಯಾರು ಕೂಡ ಒಪ್ಪೋದಕ್ಕಾಗೋದಿಲ್ಲ. ಅವರು ವ್ಯಕ್ತಿ ಮೇಲೆ ಅರಳು ಚಾಲಕನ ಮೇಲೆ ಹೀಗೆ ನೇರವಾಗಿ ಆತ ಕೈ ಮಾಡೋದಕ್ಕೂ ಕೂಡ ಯಾವುದೇ ರೀತಿಯ ಅವಕಾಶ ಇಲ್ಲ ಕಾನೂನಲ್ಲೂ ಕೂಡ. ಬಹುಶಃ ಈ ವಿಚಾರವನ್ನು ಹಿರಿಯ ಅಧಿಕಾರಿಗಳು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಿದೆ. ಜೊತೆಗೆ ಎಎಸ್ಐ ವಿರುದ್ಧವಾಗಿ ತೆಗೆದುಕೊಳ್ಬೇಕಾದಂಥ ಕ್ರಮಗಳ ಬಗ್ಗೆನೂ ಕೂಡ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಿದೆ. ಸಿದ್ದರಾಜು ಮೇಲೆ ಯಾಕೆ ಆ ಥರದ ವರ್ತನೆಯನ್ನು ತೋರ್ದ ಏನು ಎತ್ತ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕಿದೆ. ಯಾಕಂತಂದರೆ ಇದೇ ಥರದ ವರ್ತನೆ ಮುಂದುವರೆದ್ರೆ ಸಾರ್ವಜನಿಕರು ಪೊಲೀಸರು ವಿರುದ್ಧವಾಗಿ ಮತ್ತಷ್ಟು ಸಿಟ್ಟಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕಂತಂದರೆ ಇದು ಕೂಡ ಸಾರ್ವಜನಿಕರೇ ಒಂದು ವಿಡಿಯೋ ಮಾಡಿ ಆನಂತರದಲ್ಲಿ ಈ ವಿಡಿಯೋ ವೈರಲ್ ಆಗಿರೋದು. ಸಹಜವಾಗಿ ಎಎಸ್ಐನ ವರ್ತನೆ ಬಗ್ಗೆ ಬಹಳ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಆದರೆ ವಸ್ತುಸ್ಥಿತಿ ಏನಿತ್ತು ಅಲ್ಲಿ ಅನ್ನೋದನ್ನು ತಿಳಿದುಕೊಳ್ಬೇಕಾದಂಥ ಅನಿವಾರ್ಯತೆಯೂ ಇದೆ. ಡ್ರೈವರ್ ಏನಾದರೂ ಭಾಳ ಮಿತಿಮೀರಿದ ವೇಗದಲ್ಲೋ ಅಥವಾ ರ್ಯಾಶ್ ಡ್ರೈವಿಂಗ್ ಮಾಡಿ ಪೊಲೀಸ್ ಈ ಥರ ತಾಳ್ಮೆಗೆಟ್ಟು ಹೀಗೆ ವರ್ತಿಸಿರಬಹುದಾ ಅಂತ ಚಾನ್ಸಸ್ ಕೂಡ ಇದೆ. ನೋಡಬೇಕಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳಿಂದ ಏನು ಸ್ಪಷ್ಟನೆ ಸಿಗುತ್ತೆ ಅಂತ. ಬಟ್ ಇನ್ನೊಂದು ವಿಚಾರ ಅಂದ್ರೆ ಆ ಡ್ರೈವರ್ ಕೇಳ್ತಾರೆ, ನಾನು ಏನ್ ತಪ್ಪು ಮಾಡಿದ್ದೀನಿ ಅದನ್ನ ಫಸ್ಟ್ ಹೇಳಿ ಅಂತ. ಬಟ್ ಸಿದ್ದರಾಜು ಆತ ಏನ್ ತಪ್ಪು ಮಾಡಿದ್ದು ಅದನ್ನ ಯಾವುದೇ ಹೇಳದಂತೆ ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ನಮ್ಗೆ ಕಂಡು ಬರ್ತಾ ಇಲ್ಲ. ನಾನು ಪೊಲೀಸ್ ಕೇಳ್ತಾ ಇದ್ದೀನಿ, ಮೊದಲು ಆ ಕೀ ಕೊಡು ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಪೊಲೀಸ್ ಅನ್ನೋ ದರ್ಪ ಅಹಂನಿಂದ ಆ ಥರದ್ದು ಏನಾದ್ರು ವರ್ತನೆ ಮಾಡಿರ್ಬೋದಂತ ಚಾನ್ಸಸ್ ಕೂಡ ಇದೆ. ಪೊಲೀಸ್ ಅಂದ ಮಾತ್ರಕ್ಕೆ ಅವ್ರು ಮಾಡಿದ್ದೆಲ್ಲ ರೈಟ್ ಅನ್ನೋ ಥರ ಕೇಳ್ಕೊಂಡಿರೋದಕ್ಕೆ ಸಾರ್ವಜನಿಕರೇನು ಮೂರ್ಖರಲ್ಲ. ಬಟ್ ಇಲ್ಲಿ ಸಿದ್ದರಾಜು ಲಾರಿ ಚಾಲಕನ ಬಳಿ ಮಾತನಾಡುವಂಥ ಸಂದರ್ಭದಲ್ಲಿ ನಾನೊಬ್ಬ ಪೊಲೀಸ್ ಅನ್ನೋ ರೀತಿಯಲ್ಲಿ ಆತ ವರ್ತಿಸ್ತಾ ಇದ್ದಿದ್ದು ಇಲ್ಲಿ ಸ್ವಲ್ಪ ಹಿರಿಯ ಅಧಿಕಾರಿಗಳಿರ್ತಾರಲ್ಲ, ಅವ್ರು ಸ್ವಲ್ಪ ಸೆನ್ಸ್ ಇಟ್ಕೊಂಡು ಈ ಥರದ್ದು ಏನಾಗಿದೆ ಏನು ಎತ್ತ ತಮ್ಮ ಕಿರಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಬೇಕಿದೆ. ಇನ್ಫ್ಯಾಕ್ಟ್ TV9 ಕೂಡ ಆ ಭಾಗದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ
ರಾಮ್ ಸಫೇದ್ ಅನ್ನೋರನ್ನ ಕರೆ ಮಾಡಿ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಆದರೆ ಇದ್ರ ವಿಚಾರವಾಗಿ ತನಗೆ ಮಾಹಿತಿ ಇಲ್ಲ ಅಂತೇಳಿ ಕರೆ ಕಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂಥ ಹಿರಿಯ ಅಧಿಕಾರಿಗಳಿದ್ರೆ ಈ ಥರದ ಕಿರಿಯ ಅಧಿಕಾರಿಗಳು ಈ ಥರ ವರ್ತನೆ ಮಾಡಿದ್ರೆ ಮತ್ತೇನಾಗುತ್ತೆ, ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಹಿರಿಯ ಅಧಿಕಾರಿಗಳು ಸರಿಯಾದಂತೆ ಗಮನ ಕೊಡದೆ ಹೋದರೆ ಈ ಥರದ ದೌರ್ಜನ್ಯ ಸಹಜವಾಗಿ ನಡೆಯುತ್ತವೆ. ಬಹುಶಃ ಇಲ್ಲಿ ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಂತರದ ಹಂತದಲ್ಲಿ ನಾವು ತಿಳಿದುಕೊಳ್ಬೇಕಿದೆ. ನೋಡೋಣ ಇಲ್ಲಿ ಡ್ರೈವರ್ ನಿಜಕ್ಕೂ ತಪ್ಪು ಮಾಡಿ ಏನಾದರೂ ಈ ಎಸ್ ಐ ಥರ ವರ್ತಿಸಿರೋದಾ ಅಥವಾ ಪೊಲೀಸನ್ನು ಅಹಂನಲ್ಲಿ ಈ ಥರ ವರ್ತಿಸಿರೋದಾ ಅಂತ.